ಹರೇ ರಾಮ ಹರೇ ಎಲ್ಲರಿಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು. ಮೊದಲಿಗೆ ನಾವು ಗುರು ವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮಾಂಡದ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ, ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನನ್ನೊಳಗಿನ ಆತ್ಮ ಪರಮಾತ್ಮನಿಂದ ನಿಮ್ಮೊಳಗಿರುವ ಆತ್ಮ ಪರಮಾತ್ಮನಿಗೆ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಎಲ್ಲರೂ ಆರೋಗ್ಯವಾಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಳ್ತೇವೆ. ಎಲ್ಲರ ಹೌದು. ಮುಖದಲ್ಲಿ ಕಾಣಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಕೆಲವರು ಹೊಸಬ್ರು ಕೂಡ ಜಾಯಿನ್ ಆಗಿದ್ದೀರಾ. ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ನಮ್ಮ ಈ ಒಂದು ಪರಿವಾರಕ್ಕೆ ನಿಮ್ಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಇದು ನಾನು ಪರಿವಾರ ಅಂತೇಳಿ ನಾನು ನಿಮ್ಮೆಲ್ಲರನ್ನು ಕೂಡ ನಮ್ಮ ಮನೆಯವರು ಅಂತೇಳಿ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ಆಕ್ಚುಲಿ ಇವತ್ತು ರೇಖಿ ಲೆವೆಲ್ 3 ಅವರಿಗೆ ಕ್ಲಾಸ್ ಮಾಡ್ಬೇಕಿತ್ತು. ಬೇಡ, ಇವತ್ತು ಎಲ್ಲರಿಗೂ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಆ ಕ್ಲಾಸ್ ಅನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಎಲ್ಲರಿಗೂ ಕೂಡ ಒಟ್ಟಿಗೆ ನಾನು ನಿಮ್ಗೆ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಆ ಪರಮಾತ್ಮನ ಅನುಗ್ರಹ ಏನಿರುತ್ತೋ ಹಾಗೆ ಆಗುತ್ತಾ ಇರಲಿ. ಸೊ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವತ್ತು ತುಂಬಾ ಖುಷಿ ಪಡುವಂತಹ ವಿಷಯ. ಅದಕ್ಕೂ ಮೊದಲಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಪರಮಾತ್ಮನ ತತ್ವವನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಭಗವದ್ಗೀತೆಯನ್ನ ನಾವು ಒಮ್ಮೆ ನೋಡ್ಬೇಕು, ಓದ್ಬೇಕು. ಪೂಜೆ ಮಾಡ್ತಾ ಬಂದಿದೀವಿ, ಆದ್ರೆ ಅದರ ಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ನೇರವಾಗಿ ಉಪದೇಶವನ್ನ ಮಾಡಿರುವಂತಹ ಗೀತೆ ನಮ್ಮ ಭಗವದ್ಗೀತೆ. ನಾವು ಕ್ವಶನ್ ಮಾಡ್ಕೊಳ್ಬೇಕು ಒಂದೇ. ಗುರು ದ್ರೋಣಾಚಾರ್ಯರಿದ್ರು, ಭೀಷ್ಮ ಅವರಿದ್ರು, ಎಂತೆಂತ ಮಹಾನ್ ಮಹಾನ್ ಪುರುಷರೆಲ್ಲರೂ ಇದ್ರು ಅಲ್ವಾ. ಯಾರು ಏನ್ ಕಡಿಮೆ ಇಲ್ಲ, ಎಲ್ಲರೂ ಮಹಾನ್ ಶಕ್ತಿವಂತರು, ಜ್ಞಾನವಂತರು, ಬಲವಂತರು, ಬುದ್ಧಿವಂತರು, ಹೌದಲ್ವಾ. ಆದ್ರೆ ಅರ್ಜುನಿಗೆ ಮಾತ್ರ ಯಾಕೆ ಕೃಷ್ಣ ಉಪದೇಶವನ್ನ ಮಾಡಿದ್ರು? ಅರ್ಜುನನಿಗೆ ಮಾತ್ರ ಯಾಕೆ ಕೃಷ್ಣ ಪರಮಾತ್ಮ ಕಾಣಿಸಿದ್ರು? ಆ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಅಲ್ವಾ, ಅದು ನಡೀತಾ ಇರುತ್ತೆ ಯುದ್ಧ. ಆಗುವಂತ ಸಂದರ್ಭದಲ್ಲೇ ಆ ವಿರಾಟ ಸ್ವರೂಪ ದರ್ಶನ ಅವನೊಬ್ಬನಿಗೆ ಯಾಕಾಯ್ತು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಬಂದಾಗ, ಆ ಚಿಂತನವನ್ನ ನಾವು ಮಂಥನವನ್ನ ಒಳಗಡೆ ಮನಸ್ಸಿನಲ್ಲಿ ನಾವು ಮನನ ಮಾಡಿದಾಗ ನಮ್ಗೆ ಅದು ಆ ಸಾರ, ಆ ಪರಮಾತ್ಮನ ಆ ಅನುಗ್ರಹ, ಅವನ ಕೃಪೆ, ಅವನ ಪ್ರೀತಿ ಎಂತ ಮಹತ್ತರವಾದದ್ದು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಪದಗಳಲ್ಲಿ ನಾವು ವರ್ಣಿಸೋದಿಕ್ಕೆ ಆಗೋದಿಲ್ಲ. ಆ ಪರಮಾತ್ಮ ಆ ಅರ್ಜುನನನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಅದಕ್ಕೂ ಮುಂಚಿತವಾಗಿ ಈ ಕುರುಕ್ಷೇತ್ರ, ಈ ಮಹಾಭಾರತ ಯಾಕೆ ನಡೀತು ಅನ್ನೋದನ್ನ ನಾವು ಸಣ್ಣದಾಗಿ ನಾವು ಯೋಚನೆ ಮಾಡ್ತಾ ಬರ್ಬೇಕಾಗುತ್ತೆ. ಹೇಗಾಯ್ತು ಅಂತ ಹೇಳಿ, ರಾಜ ಏನಿರ್ತಾನೆ, ರಾಜ ಮೊದಲಿಗೆ ಅವರು ಅಂದ ಉಡನಾಗಿರ್ತಾನೆ. ಅವನ ಜೊತೆಗೆ ಬಂದಂತ ಧರ್ಮಪತ್ನಿ ಅರ್ಧಾಂಗಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಅವನಿಗೆ ಕಾಣಿಸಲ್ಲ ಅಂತ ಹೇಳಿದ್ರೆ ಆ ಪೂರ್ತಿ ಜವಾಬ್ದಾರಿಯನ್ನ ತಗೊಂಡು ಮುಂದೆ ನಡೆಸ್ಕೊಂಡು ಹೋಗ್ಬೇಕಾಗಿರೋದು ಯಾರ್ದು? ಧರ್ಮಪತ್ನಿ ಅರ್ಧಾಂಗಿ ಇರುತ್ತೆ.
ಆದ್ರೆ ಅವಳು ಏನ್ ಮಾಡ್ತಾಳೆ, ನಾನು ಕಣ್ಣಿಗೆ ಪಟ್ಟಿಯನ್ನ ಕಟ್ಕೊಳ್ತೀನಿ ಅಂತೇಳಿ ಅವಳು ಅಂಧಳಾಗ್ಬಿಡ್ತಾಳೆ. ತಂದೆ ತಾಯಿ ಅಂಧರಾದಾಗ ಮಕ್ಳು ಹೇಗಿರ್ತಾರೆ? ಮಕ್ಳು ಹೇಗಾದ್ರು ಹೇಳಿ. ದುರ್ಯೋಧನ ನಿಮಗೆ ಗೊತ್ತಿರುವ ಹಾಗೆ ಅಹಂಕಾರದಿಂದ ತುಂಬಿದಂತ ದುರ್ಯೋಧನ ಆಗ್ಬಿಡ್ತೀವಿ ನಾವು. ಇದು ಒಂದು ಕಡೆ. ಆದ್ರೆ ಎಲ್ಲವನ್ನು ತಿಳಿದಂತಹ ಜ್ಞಾನವಂತರಾದಂತಹ ಭೀಷ್ಮರಿಗೆ ನಾವು ಬರೋಣ. ಮಹಾನ್, ಇಡೀ ಕುಟುಂಬಕ್ಕೆ ದೊಡ್ಡದಾದ ಒಂದು ಉನ್ನತವಾದ ಸ್ಥಾನದಲ್ಲಿರುವಂತವ್ರು ಯಾರು ಅಂತ ಹೇಳಿದ್ರೆ, ಹೌದಲ್ವಾ, ಯಾರು ಅಂತ ಹೇಳಿದ್ರೆ ಭೀಷ್ಮನವರು ತಗೋಬಹುದು ನಾವು. ಅವರು ಹೇಗೆ, ಅವರು ಎಂತ ತುಂಬಾ ಪವರ್ಫುಲ್ ಆದಂತವರು, ಪರಶುರಾಮನನ್ನೇ ಸೋಲಿಸಿದಂತವರು, ತುಂಬಾ ಬಲವಂತರು, ಬುದ್ಧಿವಂತರು, ಧರ್ಮ ಪರಾಧೀನರು, ಎಲ್ಲ ವಿದ್ಯೆಗಳಲ್ಲೂ ಕುಶಲ ಪರಿಣಿತರಾಗಿದ್ರಂತವರು. ಅವ್ರು ಏನ್ ಮಾಡ್ತಾರೆ? ಅವರ ಧರ್ಮವನ್ನ ನೋಡದೆ, ಕರ್ಮವನ್ನ ಸರಿಯಾಗಿ ಮಾಡದೆ, ಕರ್ತವ್ಯದ ಪ್ರಜ್ಞೆ ಇಲ್ಲದೆ, ಕ್ಷೇತ್ರದ ಒಂದು ಪ್ರಜ್ಞೆ ಇಲ್ಲದೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಜೀವ ಪ್ರತಿಜ್ಞೆಯನ್ನ ತಗೊಂಡ್ಬಿಡ್ತಾರೆ. ಅವರು ಭೀಷ್ಮ ಪ್ರತಿಜ್ಞೆ ಅಂತಾನೆ ಕರೀತಾರೆ. ಅಂತ ಮಹಾನ್ ವಿದ್ವಾಂಸ್, ಮಹಾನ್ ಬಲವಂತವಾದಂತಹ ಭೀಷ್ಮ ಅವರು ಏನಂತ ತಗೊಳ್ತಾರೆ ಅಂದ್ರೆ, ನಾನು ಆಜೀವಂತವಾಗಿ ನಾನು ಕುಮಾರನಾಗೇ ಇರ್ತೇನೆ, ನಾನು ಸಿಂಹಾಸನವನ್ನ ಏರುವುದಿಲ್ಲ, ನನ್ನಿಂದ ಸಂತಾನೋತ್ಪತ್ತಿ ನಾನು ಮಾಡಿಕೊಳ್ಳೋದಿಲ್ಲ, ಎಲ್ಲ ಶಕ್ತಿ ಎಲ್ಲವೂ ಇರುವಂತಹ ಅಂತ ಮಹಾಜ್ಞಾನಿ ಎಂತ ನಿರ್ಧಾರವನ್ನ ತಗೊಂಡ್ಬಿಡ್ತಾರೆ. ಯಾಕೆ ಈ ನಿರ್ಧಾರವನ್ನ ತಗೊಂಡ್ರು ಅವರು? ತಂದೆಯ ಮೇಲಿನ ವ್ಯಾಮೋಹ. ತಂದೆ ಸಂತನು ಏನ್ ಮಾಡ್ತಿರ್ತಾರೆ, ಇನ್ನೊಂದು ಹುಡುಗಿ ಮೇಲೆ ಅವ್ರಿಗೆ ಪ್ರೀತಿ ಆಗತ್ತೆ, ಅವ್ರನ್ನ ಮದುವೆ ಆಗ್ಬೇಕು ಅಂತ ಇಷ್ಟಪಡ್ತಾರೆ, ತುಂಬಾ ದುಃಖದ ಮದುವೆ ಆಗದೆ ಇದ್ದಾಗ ತುಂಬಾ ದುಃಖದ ಸ್ಥಿತಿಯಲ್ಲಿ ಇರ್ತಾರೆ. ಯಾಕೆ ತಂದೆ ದುಃಖದಲ್ಲಿದ್ದಾರೆ ಅಂತ ಕೇಳಿದಾಗ ಅವ್ರಿಗೆ ಅರಿವಾಗತ್ತೆ. ಮದುವೆ ಆಗುವಂತ ತಾಯಿಗೆ ಏನಾದ್ರು ಮಗ ಆದ್ರೆ ಆ ಮಗನಿಗೆ ಸಿಂಹಾಸ ಸಿಗೋದಿಲ್ಲ ಅಂತ ಹೇಳಿ ಅವರು ಮದ್ವೆಗೆ ಒಪ್ತಾ ಇಲ್ಲ, ತಂದೆ ಮಗಳನ್ನ ಕೊಡಕ್ಕೆ ಒಪ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ. ತಂದೆ ದುಃಖದಲ್ಲಿ ಇದಾರಲ್ಲ ಅಂತ ಹೇಳಿ ಭೀಷ್ಮ ಮಹಾನ್ ಜ್ಞಾನಿಯಾದಂತಹ ಸಕಲ ವಲಾಭರೆ ಆಗಿರುವಂತಹ ಅವರು ಈ ಒಂದು ಭೀಷ್ಮ ಪ್ರತಿಜ್ಞೆಯನ್ನ ತಗೊಂಡ್ಬಿಡ್ತಾರೆ. ಈ ಒಂದು ಪ್ರತಿಜ್ಞೆ ಏನಾಗುತ್ತೆ ಹೇಳಿ, ಅವ್ರು ತಗೊಂಡಂತ ಒಂದು ಅಂದ್ರೆ ವ್ಯಾಮೋಹ ಬಿಟ್ಟು ಧರ್ಮಕ್ಕೆ ಅನುಗುಣವಾಗಿ, ಕರ್ಮಕ್ಕೆ ಅನುಗುಣವಾಗಿ ತಮ್ಮ ಕರ್ತವ್ಯವನ್ನ ತಿಳ್ಕೊಂಡವರು ದೂರದೃಷ್ಟಿ ಇದ್ದಿದ್ರೆ ಸಾವಿರಾರು ಅಧರ್ಮಗಳು ನಡೀತಾ ಇರ್ಲಿಲ್ಲ. ನೋಡಿ, ಎಂಥ ಜ್ಞಾನಿಯಾಗಿದ್ರು ಕೂಡ ನಮ್ಮಲ್ಲಿ ದೂರದೃಷ್ಟಿ ಇಲ್ಲ. ಮುಂದೆ ಏನಾಗುತ್ತೆ, ಯಾವ ಪರಿಣಾಮಗಳಾಗುತ್ತೆ ಅನ್ನೋದು, ಯಾರೇ ಆದ್ರೂ ಆಗ್ಲಿ, ಯಾರಾದ್ರೂ ಸಿಂಹಾಸನದಲ್ಲಿ ಕುತ್ಕೊಳ್ಳಿ, ನಾನ್ ಮಾತ್ರ ಕುತ್ಕೊಳ್ಳಲ್ಲ ಅಂತ ಹಿಂದೆ ಹಿಂದೆ ಬಂದ್ಬಿಡ್ತಾರೆ ಅವ್ರು. ಆದ್ರೆ ಅದೇ ಶ್ರೀಕೃಷ್ಣ ಪರಮಾತ್ಮನು ಕೂಡ ಪ್ರತಿಜ್ಞೆಯನ್ನ ಮಾಡಿರ್ತಾರೆ. ಏನಂತ? ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಆ ಶಸ್ತ್ರವನ್ನ ಎತ್ತೋದಿಲ್ಲ ಅಂತ ಹೇಳಿ ಅವರು ಹೇಳಿರ್ತಾರೆ. ಆದ್ರೆ ಕೊನೆಯಲ್ಲಿ ಏನ್ ಮಾಡ್ತಾರೆ ಹೇಳಿ, ಅಧರ್ಮವನ್ನ ಹೋಗ್ಲಾಡ್ಸ್ಬೇಕಾದ್ರೆ ಅವ್ರು ಶಸ್ತ್ರವನ್ನು ಕೂಡ ಎತ್ತುಕೊಡ್ತಾರೆ ಕೃಷ್ಣನಿಗೆ, ಅರ್ಜುನನಿಗೆ. ಕೆಲವೊಮ್ಮೆ ಏನಾಗುತ್ತೆ, ಧರ್ಮದ ರಕ್ಷಣೆಗೆ ನಾವು ಧರ್ಮದ ಪರವಾಗಿ ನಾವು ನಿಲ್ಬೇಕಾಗತ್ತೆ. ಹೌದಲ್ವಾ? ಯೋಗ್ಯವಾದಂತ ವ್ಯಕ್ತಿ ಒಂದು ಪರಿಸ್ಥಿತಿಗಳಲ್ಲಿ, ಸನ್ನಿವೇಶಗಳಲ್ಲಿ ನಾವು ಸರಿಯಾದ ನಿರ್ಧಾರವನ್ನ ತಗೊಂಡು, ಅಂದ್ರೆ ಧರ್ಮ ಯಾವುದು, ಸತ್ಯ ಯಾವುದು, ನನ್ನ ಕರ್ತವ್ಯ ಏನು ಅಂತ ಹೇಳಿ, ಯಾವುದೇ ಮೋಹಕ್ಕೆ ಒಳಗಾಗದೆ, ಪುತ್ರ ಮೋಹ ಆಗಿರ್ಬೋದು,
ಹಣದ ಮೋಹಗಳಾಗಿರ್ಬೋದು, ಲಾಭದ ಮೋಹ ಆಗಿರ್ಬೋದು, ನನ್ನದು ಪರಿವಾರ ನನ್ನದು, ಬಾಂಧವ್ಯ ನನ್ನದು, ಸಂಬಂಧಗಳು ನನ್ನದು, ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು, ಒಂದು ವ್ಯಾಮೋಹವನ್ನ ಬಿಟ್ಟು ನಾವು ಕೆಲಸವನ್ನ ಮಾಡಿದಾಗ, ಆ ವ್ಯಾಮೋಹದಿಂದ ಮಾಡಿದಾಗ ಏನಾಗುತ್ತೆ ನಮ್ಗೆ? ಲಾಭ ಬೇಕು ಅಂತ ಹೇಳಿ ಮಾಡ್ತಾರೆ. ನಾನ್ ಗೆಲ್ಬೇಕು, ನಂದು ಅಂದಾಗ ಏನಾಗುತ್ತೆ? ಜಗಳ, ಕಲಹ, ದ್ವೇಷ, ಅಸೂಯೆ, ಮೋಸ, ವಂಚನೆ, ಕಲಬೆರಕೆ. ಇವತ್ತು ಎಲ್ಲಾ ಕಡೆನೂ ಕೂಡ ಇದೇ ಕಾಣಿಸ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ಯೋಗ್ಯವಾದ ವ್ಯಕ್ತಿಗಳು ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದಂತಹ ನಿರ್ಧಾರಗಳನ್ನ ನಾವು ತಗೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಯೋಚನೆ ಮಾಡ್ತಾ ಇದೀವಿ ಅಲ್ವಾ, ಏನ್ ಮಾಡೋದು, ಏನ್ ಬಿಡೋದು ಅಂತ ಹೇಳಿ. ಹಾಗೇನೆ ನೋಡಿ, ಹಾಗೇನೆ ಅರ್ಜುನನು ಕೂಡ ಏನ್ ಮಾಡ್ತಾನೆ? ಈ ಯುದ್ಧ ಕ್ಷೇತ್ರದಲ್ಲಿ, ಈ ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಂತ ಹೇಳ್ತಾರೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅವನು ಹೋಗಿ ಹೇಳ್ತಾನೆ, ಏ ಪರಮಾತ್ಮ, ಹೇ ಭಗವಂತ, ಒಮ್ಮೆ ನಾನು ನೋಡ್ಬೇಕು ಎಲ್ಲರನ್ನು, ನನ್ನನ್ನ ಕರ್ಕೊಂಡು ಹೋಗು ಮುಂದೆ ಅಂತ ಹೇಳಿ ಕರ್ಕೊಂಡು ಹೋದಾಗ ನೋಡಕ್ಕೆ ಹೋಗ್ತಾನೆ. ಅಲ್ಲಿ ಎಲ್ಲ ಅಣ್ಣ ತಮ್ಮಂದಿರು, ಸಂಬಂಧಿಕರು, ಬಂಧು ಬಳಗ, ಗುರುಗಳು, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಎಲ್ಲರೂ ಸಂಬಂಧಿಕರೇ ಇದಾರಲ್ಲ. ಇವ್ರನ್ನ ನಾನು ಹೇಗೆ ಕೊಲ್ಲಲಿ? ಯಾವ ರೀತಿ ನಾನು ಯುದ್ಧನ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ತನ್ನ ಗಾಂಡೀವವನ್ನೇ ಕೆಳಗಡೆ ಬೀಳ್ಸ್ಬಿಡ್ತಾನೆ. ದುಃಖದಿಂದ, ಶೋಕದಿಂದ ಅವನು ಆ ಗಾಂಡೀವನೇ ಕೆಳಗಡೆ ಇಳಿಸ್ಬಿಡ್ತಾನೆ. ಆಗಲ್ಲ ನನ್ ಕೈಲಿ, ನಾನ್ ಮಾಡಲ್ಲ ಯುದ್ಧನ. ನಾನು ಹೇಗೆ ಮಾಡ್ಲಿ? ನಾನು ಗೊಂದಲದಲ್ಲಿ, ದುಃಖದಲ್ಲಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗದೆ ಅವನು ನಾನು ಏನ್ ಮಾಡ್ಲಿ ಅಂತ ಅವನು ಆ ಗಾಂಡೀವನ ಕೆಳಗಡೆ ದುಃಖ ತಪ್ತನಾಗಿರ್ತಾನೆ ಅವನು. ಹಾಗೆ ನಾವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅರ್ಜುನನ ಹಾಗೆ ನಾವು ದುಃಖದಲ್ಲಿದ್ದೀವಿ. ನಮ್ಮನ್ನು ನಾವು ನೋಡ್ಬೇಕು. ನಾವು ಇವಾಗ ಹೇಗಿದ್ದೀವಿ ಅಂತ ಹೇಳಿದ್ರೆ, ಕುರುಕ್ಷೇತ್ರ ಅಂದ್ರೆ ಏನು? ನಮ್ಮ ಶರೀರ. ನಮ್ಮ ಶರೀರದಲ್ಲಿರುವಂತದ್ದೇನು? 5 ಇಂದ್ರಿಯ, ಪಂಚೇಂದ್ರಿಯ. ಪಂಚ ಪಾಂಡವರು ಅಂದ್ರೆ ಪಂಚ ಇಂದ್ರಿಯಗಳು. 101 ಜನ ಕೌರವರು ಅಂತ ಹೇಳಿದ್ರೆ 101 ವಿಕಾರಗಳು ನಮ್ಮಲ್ಲಿರುವಂತದ್ದು. ಆಸೆ, ಮೋಹ, ಮದ, ಮತ್ಸರ್ಯ, ಲೋಭ ಎಲ್ಲವೂ ಇರುವಂತ 101 ವಿಧವಾದಂತಹ ವಿಕಾರಗಳಿಂದ ತುಂಬಿದ್ದೇವೆ ನಾವು. ಆದ್ರೆ ಇವೆಲ್ಲವೂ ನಡೆಸ್ತಾ ಇರುವಂತದ್ದು ಯಾವುದು? ಆ ಶಕ್ತಿ ಯಾವುದು ನಡೆಸ್ಕೊಂಡು ಹೋಗ್ತಾ ಇರೋದು? ಆತ್ಮ. ಈ ಆತ್ಮ ಯಾರ್ದು? ಪರಮಾತ್ಮನ ಅಂಶ. ಆ ಪರಮಾತ್ಮನ ಜೊತೆ ನಾವು ಸೇರ್ಕೊಂಡಾಗ, ಆ ಪರಮಾತ್ಮನ ಶಕ್ತಿ ಏನು, ನಾನು ಯಾರು ಅನ್ನೋದು ನಮ್ಗೆ, ನಾನು ಯಾರು, ನಾನು ಯಾಕೆ ಬಂದಿದ್ದೇನೆ, ನನ್ನ ಕರ್ತವ್ಯ ಏನು ಅಂತ ಮೂಲ ಪ್ರಶ್ನೆಯ ಜೊತೆಗೆ ನಾವು ಒಂದಾದಾಗ ಏನ್ ಮಾಡ್ತೀವಿ? ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ಇಟ್ಕೊಳ್ತೀವಿ, ನಮ್ಮ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಇಟ್ಕೊಳ್ತೀವಿ, ನಮ್ಮ ಬುದ್ಧಿಯನ್ನ ನಾವು ಕಂಟ್ರೋಲ್ ಇಟ್ಕೊಳ್ತೀವಿ, ನಮ್ಮ ಕರ್ತವ್ಯವನ್ನ ನಾವು ಶುದ್ಧತೆಯಿಂದ ಕೃಷ್ಣನ ಮಾರ್ಗದರ್ಶನದಂತೆ. ಅರ್ಜುನ ಹೇಗೆ ತನ್ನ ಯುದ್ಧವನ್ನ ಅವನು ಮಾಡ್ತಾನೆ, ಕೃಷ್ಣ ಕೇಳ್ತಾನೆ ಯಾಕೆ ಯುದ್ಧ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಹೇಳ್ತಾನೆ, ನೀನು ಆತ್ಮಕ್ಕೆ ಸಾವು ಇಲ್ಲ, ಅದು ಹುಟ್ಟೋದಿಲ್ಲ, ಸುಡೋದಿಲ್ಲ ಅಂತ ದೀರ್ಘವಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಕೃಷ್ಣ. ಯಾಕೆ ಮಾಡ್ಬೇಕು, ಕರ್ತವ್ಯ ಅನ್ನೋದು ಏನಿರುತ್ತೆ, ಧರ್ಮ ಅನ್ನೋದು ಏನು, ಯುದ್ಧ ಅಂತಂದ್ರೆ ಏನು, ವೀರ ಅಂತಂದ್ರೆ ಏನು, ಇನ್ನ ಧರ್ಮ ಅಂತಂದ್ರೆ ಏನ್? ಧರ್ಮ ಅಂದ್ರೆ ನಾವು ಎಲ್ಲಾರು ಅನ್ಕೊಂಡ್ಬಿಟ್ಟಿದೀವಿ ಹಿಂದೂ, ಮುಸ್ಲಿಂ, ಜೈನ ಧರ್ಮ ಅಂತಂದ್ರೆ. ಧರ್ಮ ಅಂದ್ರೆ ಅದ್ರಲ್ಲಿ ನಾನ್ ಮಾಡ್ತಾ ಇರುವಂತ ಕೆಲಸವನ್ನ ಯಾವ ಲೆವೆಲ್ ಅಲ್ಲಿ ನಾವು ಶ್ರದ್ಧೆಯಿಂದ ಮಾಡ್ತಾ ಇದೀವ, ಉನ್ನತವಾಗಿ ಮಾಡ್ತಾ ಇದೀವ, ಶ್ರೇಷ್ಠವಾಗಿ ಮಾಡ್ತಾ ಇದೀವ, ಸರ್ವಶ್ರೇಷ್ಠವಾಗಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದೀವ. ನಾವ್ ಯಾವ ಕೆಲಸದಲ್ಲಿ ಇದೀವಿ? ನಾವು ತಾಯಿಯಾಗಿದೀವ, ನನ್ನ ತಂದೆ, ನನ್ನ ಪಾತ್ರಗಳಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ?
ತಾಯಿಯಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಮಗಳಾಗಿ ಏನ್ ಮಾಡ್ತಾ, ನನ್ನ ಪಾತ್ರವನ್ನ ನಾನು ಹೆಂಡತಿಯಾಗಿ, ಅಣ್ಣನಾಗಿ, ತಂದೆಯಾಗಿ, ತಮ್ಮನಾಗಿ, ಒಂದು ಆಫೀಸ್ ನಲ್ಲಿ ಉದ್ಯೋಗವಂತನಾಗಿ, ವ್ಯಾಪಾರಸ್ಥನನ್ನಾಗಿ, ಒಂದೊಂದು ಪಾತ್ರವನ್ನ, ಒಂದೊಂದು ರೋಲ್ ಅನ್ನ ನಾವು ಪ್ಲೇ ಮಾಡ್ತಾ ಇದೀವಲ್ಲ, ಆ ಒಂದು ಪಾತ್ರದಲ್ಲಿ ನಾವು ಯಾವ ರೀತಿಯಲ್ಲಿ ನಟನೆಯನ್ನ ಮಾಡ್ತಾ ಇದೀವಿ ನಾವು. ತಂದೆ ಅಂದ್ರೆ ತಂದೆಯಾಗಿ ಮಾಡ್ಬೇಕಲ್ವಾ ನಾವು. ಆದ್ರೆ ನಾವು ಅಧಿಕಾರ ಚಲಾಯಿಸ್ತಿದೀವಲ್ಲ, ನಾನ್ ಹೇಳ್ದಂಗೆ ಕೇಳ್ಬೇಕು, ನಾನ್ ಹೇಳಿದ್ದನ್ನೇ ನೀನ್ ಓದ್ಬೇಕು, ನಾನು ಹೇಳ್ದವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಬೇಕು, ನಾನು ಹೇಳಿದ ಸಮಯದಲ್ಲೇ ನೀನು ಓದ್ಬೇಕು ಅಂತ ಮಕ್ಕಳಿಗೆ ನಾವೇನ್ ಮಾಡ್ತಾ ಇದೀವಿ, ಅಧಿಕಾರ ಚಲಾಯಿಸ್ತಾ ಇದೀವಿ. ಹೆಂಡತಿ ಅಂತಂದ್ರೆ ಏನ್ ಮಾಡ್ತಾ ಇದೀವಿ, ಅವಳು ಕೆಲಸ ಮಾಡೋಕೆ ಇರೋದು, ನನ್ನ ಮಾತನ್ನೇ ಕೇಳ್ಬೇಕು, ನಾ ಹೇಳ್ದಂಗೆ ಅವಳು ಫಾಲೋ ಮಾಡ್ಬೇಕು. ಹೆಂಡತಿನ ನಾವು ಪ್ರೀತಿಯಿಂದ ನೋಡ್ತಾ ಇಲ್ವೇ, ಅಧಿಕಾರದಿಂದ ನಾವು ಚಲಾಯಿಸ್ತಾ ಇದೀವಿ. ನಮ್ಮ ಪಾತ್ರಗಳಲ್ಲಿ ನಾವು ಉದ್ಯೋಗದಲ್ಲಿದ್ರೆ, ಉದ್ಯೋಗವನ್ನ ನಾವು 8 ಗಂಟೆಗಳ ಕಾಲ ನಾವು ಉದ್ಯೋಗವನ್ನ ಮಾಡ್ಬೇಕಲ್ವಾ. ಅಲ್ಲಿ ಮನೆ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ನಾವು ಸರ್ವಶ್ರೇಷ್ಠವಾಗಿ ಉನ್ನತ ಮಟ್ಟದಲ್ಲಿ ನಮ್ಮ ಕೆಲಸವನ್ನ, ನಮ್ಮ ಪಾತ್ರವನ್ನ ನಾವು ಹೇಗೆ ಮಾಡ್ತಾ ಇದೀವಿ. ಎಲ್ಲ ಗೊಂದಲಗಳಿಗೆ, ಕನ್ಫ್ಯೂಷನ್ಗಳಿಗೆ, ದುಃಖದಗಳಿಗೆ, ನೋವುಗಳಿಗೆಲ್ಲ ಅರ್ಜುನ ಹೇಗೆ ನೋವಿನಲ್ಲಿ, ದುಃಖದಲ್ಲಿ, ತೊಳಲಾಟದಲ್ಲಿ ಒಂಥರ ಶೋಕ ತಪ್ತನಾಗಿ ಅವನು ಕೃಷ್ಣನನ್ನ ಕೇಳ್ತಾ ಇರ್ತಾನೆ, ನಾನು ಯುದ್ಧವನ್ನ ನಾನು ಮಾಡಲ್ಲ. ನಾವು ಕೂಡ ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ ಯುದ್ಧವನ್ನ ನಾವು ಮಾಡ್ತಾ ಇಲ್ಲ. ಈ ಧರ್ಮಕ್ಷೇತ್ರ ಅಂತಂದ್ರೆ ಏನು, ಈ ಪ್ರಪಂಚ, ಈ ಪ್ರಪಂಚದಲ್ಲಿ ನಾವು ನಮ್ಮ ಕರ್ಮ ಅಂತಂದ್ರೆ ಏನು, ಕೆಲಸ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಕರ್ಮವನ್ನ ನಾವು ಹೈಯೆಸ್ಟ್ ಲೆವೆಲ್ ಆಗಿ ನಾವು ಮಾಡ್ತಾ ಇಲ್ಲ. ನಮ್ಮನ್ನೇ ನಾವು ಏನ್ ಮಾಡ್ಕೊಳ್ತಾ ಇದೀವಿ, ಕೆಳಮಟ್ಟದಲ್ಲಿ ನಾವು ನೋಡ್ಕೊಳ್ತಾ ಇದೀವಿ. ದ್ವೇಷ ತುಂಬಿಕೊಂಡಿದೆ, ಅಸೂಯೆ ತುಂಬಿದೆ ನಮ್ಮೊಳಗಡೆ. ಅಂತಹ ಸನ್ನಿವೇಶದಲ್ಲಿ, ಅಂತ ಸಮಯದಲ್ಲಿ ಏನ್ ಮಾಡ್ತಾರೆ ಹೇಳಿ, ಎಲ್ಲರೂ ಕೂಡ, ನಾವು ನೀವು ಎಲ್ಲರೂ ಕೂಡ ಏನ್ ಮಾಡ್ತಾ ಇದೀವಿ, ಅರ್ಜುನನ ಸನ್ನಿವೇಶ ಹೇಗಿದೆಯೋ ಹಾಗೆ ನಮ್ಗೆ ಹಣಕಾಸು ಸಿಗ್ತಾ ಇಲ್ಲ, ನಮ್ ಸಂಬಂಧ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ನನಗೆ ಯಾವುದಕ್ಕೆ ನನ್ನ ಆರೋಗ್ಯ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ನನಗೆ ಒಂದೊಂದು ರೀತಿಯಲ್ಲಿ ನಾವು ದುಃಖದಲ್ಲಿ ಇದ್ದೀವಿ ನಾವು. ಆಗ ಒಂದೇ ಒಂದು ಮಾರ್ಗ ಏನು ಅಂತ ಹೇಳಿದ್ರೆ, ಗುರುವನ್ನ ನಾವು ಕಾಣ್ಬೇಕು, ಒಂದು ಕೋಚ್ ಅನ್ನ ನಾವು ಹುಡುಕ್ಬೇಕು. ಅರ್ಜುನ ಏನ್ ಮಾಡ್ದ, ಯುದ್ಧ ಆಗೋಕ್ಕಿಂತ ಮುಂಚೆನೆ ಆ ಕೃಷ್ಣ ಪರಮಾತ್ಮರನ್ನ ಭೇಟಿ ಮಾಡಕ್ ಹೋಗ್ತಾರೆ, ಹೌದಲ್ವಾ? ಹೌದಲ್ವಾ ಹೇಳಿ. ಅರ್ಜುನ ಮತ್ತೆ ದುರ್ಯೋಧನ ಇಬ್ರು ಕೂಡ ಶ್ರೀ ಕೃಷ್ಣ ಪರಮಾತ್ಮನನ್ನ ಭೇಟಿ ಮಾಡಕ್ಕೆ ಹೋಗ್ತಾರೆ. ನೋಡಿ, ಅಲ್ಲಿ ಆ ಸನ್ನಿವೇಶವನ್ನ ನೀವು ನೋಡ್ಬೇಕು. ಅಹಂಕಾರದಲ್ಲಿರುವಂತ ದುರ್ಯೋಧನ ಏನ್ ಮಾಡ್ತಾನೆ, ಈ ಗೊಲ್ಲ ಏನ್ ಮಾಡ್ತಾನೆ, ಈ ಬೆಣ್ಣೆ ಕಳ್ಳ, ಈ ಸಾಧಾರಣ ವ್ಯಕ್ತಿ, ಇವನಿಂದ ಏನ್ ಮಾಡಕ್ಕಾಗತ್ತೆ ನನಗೆ ಅಂತ ಹೇಳಿ ಅಹಂಭಾವದಿಂದ ಅವನ ತಲೆ ಹತ್ರ ಕುತ್ಕೊಳ್ತಾನೆ. ಅದೇ ಅರ್ಜುನ ಏನ್ ಮಾಡ್ತಾನೆ ಹೇಳಿ, ಕಾಲಿನ ಹತ್ರ ಹೋಗ್ಬಿಟ್ಟು, ನೀ ಏನ್ ಹೇಳ್ತೀಯ ಹೇ ಕೃಷ್ಣ, ಹೇ ಪರಮಾತ್ಮ, ನೀನ್ ಯಾವ ದಾರಿಯಲ್ಲಿ ನೀನ್ ನಡಿ ಅಂತ ಹೇಳ್ತೀಯೋ ಆ ದಾರಿಯಲ್ಲಿ ನಾನು ಹೋಗ್ತೇನೆ, ನೀನ್ ಏನ್ ತೋರಿಸ್ತೀಯೋ, ಮಾರ್ಗದರ್ಶನ ಮಾಡ್ತೀಯೋ ಹಾಗೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ನೀವ್ ಹೇಳ್ದ ಹಾಗೆ ನಾನ್ ಮಾಡ್ತೀನಿ ಅಂತ ಹೇಳ್ತೇನೆ, ನನಗೆ ನೀನ್ ಒಬ್ಬ ಇದ್ರೆ ಸಾಕು ಕೃಷ್ಣ, ನೀನ್ ಇದ್ರೆ ಸಾಕು ಅಂತೇಳಿ, ನಂಗೆ ಕೃಷ್ಣ ಪರಮಾತ್ಮ ಬೇಕು ಅಂತೇಳಿ ಅರ್ಜುನ ಕೇಳ್ತಾನೆ. ಆಗ ಇವನು ದುರ್ಯೋಧನ ಎಂತ ದಡ್ಡ ಇವನು, ಹ ಈ ಸಾಧಾರಣ ಕೃಷ್ಣನ್ನ ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿ, ಎಲ್ಲ ಅಕ್ಷೋಹಿಣಿಗಳು, ಕುದುರೆಗಳು, ಏನೇನ್ ಬೇಕಾದೆಲ್ಲನೂ ಕೂಡ ದುರ್ಯೋಧನ ಪಡ್ಕೊಳ್ತಾನೆ. ಪರಮಾತ್ಮ ಬರೋದು ಯಾವಾಗ್ಲೂ ಸಾಧಾರಣ ರೂಪದಲ್ಲೇ ಇರ್ತಾರೆ. ಕಿಸ್ ರೂಪ ಮೇ ನಾರಾಯಣ ಮಿಲ್ ಜಾಯೇಗ, ಆ ಪರಮ ನಾರಾಯಣ ಯಾವ ರೂಪದಲ್ಲಿ ಬಂದು ನಮ್ಮ ಕಣ್ಗಳನ್ನ ತೆರೆದು ನಮ್ಗೆ
ಸಹಾಯ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಿರೋಲ್ಲ. ಕೃಷ್ಣನ ಮಾರ್ಗದರ್ಶನದಂತೆ ನೋಡಿ, ಕೃಷ್ಣಂತ ಗೊಂದಲ ಸಮಯದಲ್ಲಿ, ಕನ್ಫ್ಯೂಷನ್ ಸಮಯದಲ್ಲೂ ಕೂಡ, ಯಾಕೆಂದ್ರೆ ನಿಮ್ಮ ಕೌಶಲ್ಯಗಳನ್ನ ನೀವು ಹೆಚ್ಚಿಸ್ಕೊಳ್ಬೇಕು. ನೀವು ವ್ಯಾಪಾರದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ವ್ಯಾಪಾರವನ್ನ ಮಾಡ್ಬೇಕಾದ್ರೆ ಏನೆಲ್ಲ ಟೆಕ್ನಿಕಲ್ ಯೂಸ್ ಮಾಡ್ಬೇಕು, ನಮ್ಮ ಕೌಶಲ್ಯಗಳೇನು, ನಾನು ಯಾವ್ಯಾವ ರೀತಿ ಮಾಡ್ಬೇಕು, ಯಾವ ಗುರುಗಳನ್ನ ಭೇಟಿ ಮಾಡ್ಬೇಕು, ನನ್ನ ಕ್ಷೇತ್ರ ಏನು, ನಾನು ಯಾವ ರೀತಿ ನಾನು ಜನರಿಗೆ ಸಹಾಯ ಮಾಡ್ಬೇಕು, ಯಾವ ಕೆಲಸವನ್ನ ಮಾಡಿದ್ರೆ ಜನರಿಗೆ ನಾನು ಅರ್ಥ ಆಗ್ತೀನಿ ಅಂತ ನಮ್ಮ ಕೌಶಲ್ಯಗಳನ್ನ ನಾವು ವೃದ್ಧಿಸ್ಕೊಳ್ಬೇಕು. ನಮ್ಮ ಆರೋಗ್ಯ ಸರಿ ಮಾಡ್ಕೊಳ್ಬೇಕು ಅಂದ್ರೆ ಆರೋಗ್ಯಕ್ಕೆಲ್ಲ ಏನೆಲ್ಲ ಮಾಡ್ಬೇಕು ಆ ಸ್ಕಿಲ್ಗಳನ್ನ ಮಾಡ್ಬೇಕು. ನಾವು ಎಕ್ಸರ್ಸೈಸ್ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು, ಆಹಾರ ಸರಿ ಮಾಡ್ಕೊಳ್ಬೇಕು. ಸಂಬಂಧಗಳು ಸರಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ದ್ವೇಷ, ಅಸೂಯೆ ಎಲ್ಲ ಮರಿಬೇಕು, ಕ್ಷಮಾಗುಣ ಇರ್ಬೇಕು. ಅವ್ರ ಹತ್ರ ಪ್ರೀತಿ ಇಲ್ಲ ಅಂದ್ರೆ ಅವ್ರ ಪ್ರೀತಿ ಯಾರ ಹತ್ರ ಏನಿರುತ್ತೋ ಅದನ್ನ ಕೊಡ್ತಾರೆ ಅಲ್ವಾ? ನಿಮ್ಮ ಹತ್ರ ಏನಿದೆ, ಅವರು ದ್ವೇಷ ಮಾಡ್ತಾರೆ ಅಂತ ನಾವು ದ್ವೇಷ ಮಾಡಿದ್ರೆ ನಮಗೂ ಅವ್ರಿಗೂ ಏನ್ ವ್ಯತ್ಯಾಸ ಇದೆ? ನಿಮ್ಮ ಹತ್ರನೂ ಪ್ರೀತಿ ಇಲ್ಲ, ಅವ್ರ ಹತ್ರನೂ ಪ್ರೀತಿ ಇಲ್ಲ ಅಂದ್ರೆ ಕೊಡೋದು ಎಲ್ಲಿಂದ ಬಂತು? ಸಂಬಂಧಗಳೆಲ್ಲಿ ಉಳಿಯುತ್ತೆ? ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಾವು ಕೌಶಲ್ಯ ಭರಿತರಾಗ್ಬೇಕು ನಾವು. ಅರ್ಜುನನು ಕೂಡ ತನ್ನ ಯುದ್ಧ ಕೌಶಲ್ಯಗಳನ್ನ, ಪಾಶುಪತಾಸ್ತ್ರಗಳನ್ನ ಎಲ್ಲವನ್ನು ಕೂಡ ಅವನು ಎಷ್ಟು ಪಡ್ಕೊಂಡು, ಬಿಲ್ವಿದ್ಯೆಯಲ್ಲಿ ಅವನನ್ನ ಸೋಲ್ಸಕ್ಕೆ ಸಾಧ್ಯನೇ ಇರ್ಲಿಲ್ಲ. ಅಂತಹ ಕೌಶಲ್ಯಗಳನ್ನ ಅವನು ಪಡ್ಕೊಂಡಿದ್ದ ಅಲ್ವಾ? ಗುರು ಹೇಗೆ ಹೇಳ್ತಾರೋ ಆ ರೀತಿ ಅವನು ಒಂದೊಂದು ಕೆಲಸವನ್ನು ಕೂಡ ಅವನು ಮಾಡ್ತಾ ಬಂದ. ಹೇಳ್ತಾರೆ ಗುರು ಏನ್ ಹೇಳ್ತಾರೆ, ಅವ್ನು ಕೇಳ್ತಾರೆ ದುರ್ಯೋಧನನ, ಅವನಿಗೆ ಸಾಮ್ರಾಜ್ಯವನ್ನ ಕೊಡಿ ಅಂತಂದಾಗ ಅವ್ನು ಕೊಡಲ್ಲ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮನ್ ಕೇಳ್ತಾರೆ ಅವ್ರು, ಸರಿ ಆಯ್ತು ಬಿಡಪ್ಪ, ಈ ಜಗಮಗದ ಜಗತ್ತಿನಲ್ಲಿರುವಂತ ಈ ಎಲ್ಲ ವಸ್ತುಗಳಿಗಿಂತ ನಶ್ವರ ಇವೆಲ್ಲಾನು ಕೂಡ 5 ರಾಜ್ಯಗಳನ್ನ ಕೂಡ ಕೇಳು ಅಂತ ಕೇಳ್ತಾನೆ. ಅದ್ರಲ್ಲಿ ನಾವು ಇವೆಲ್ಲ ಜಗಮಗದ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತ ಇಲ್ಲ. ನಾವು 5ನೇ ರಾಜ್ಯನ ತಗೊಂಡು ನಾವು ಆನಂದವಾಗಿ ಸಂತೋಷವಾಗಿರೋಣ ಅಂತ ಹೇಳ್ತಾರೆ. ಆದ್ರೆ ಅವ್ನ 5 ರಾಜ್ಯನೂ ಕೊಡಕ್ಕೆ ಒಂದು ಸೂಜಿ ಮೊನೆಯಷ್ಟು ಕೂಡ ನಾನು ನಿಮ್ಗೆ ಜಾಗನ ಕೊಡಲ್ಲ ಅಂತ ಹೇಳ್ತಾನೆ ಅಲ್ವಾ? ಯಾರಾಗಂದಿದ್ದು? ಕೊಡಲ್ಲ ಅಂತ ಹೇಳಿದವ್ರು ಯಾರು? ಮಾಡಿದ್ಯಾರು? ಅವನ್ ಮಾಡಿದಂತಹ ಕೆಲಸದ ಪ್ರತಿಫಲವನ್ನ ಕುರುಕ್ಷೇತ್ರ ಯುದ್ಧದಲ್ಲಿ ಅನುಭವಿಸ್ಬೇಕಾಗತ್ತೆ. ನಾವು ಏನ್ ಮಾಡ್ತೀವೋ ಅದ್ರ ಫಲವನ್ನೇ ನಾವು ಅನುಭವಿಸ್ಬೇಕಾಗತ್ತೆ. ಆದ್ರೆ ನಾವು ಸರಿಯಾದಂತಹ ಗುರುವಿನ ಕೋಚನ್ನ, ಮಾರ್ಗದರ್ಶಕರನ್ನ, ಗೈಡರ್ಸ್ ಗಳನ್ನ ನಾವು ಆಯ್ಕೆ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ನನ್ನ ಜೀವನದಲ್ಲೂ ಕೂಡ ಹಾಗೆ ಆಗಿದೆ. ಆ ಗುರುವಿನ ದರ್ಶನ, ಆ ಗುರುವಿನ ಜ್ಯೋತಿಯಿಂದ ನನ್ನ ಜೀವನದಲ್ಲೂ ಕೂಡ ಪ್ರಕಾಶ ನಾವು ಅಂಧಕಾರದಲ್ಲಿ ಇದ್ದೇವೆ, ಅಂಧಕಾರದಿಂದ ನಮ್ಮನ್ನು ಕೂಡ ಪ್ರಕಾಶದ ಕಡೆಗೆ ಗುರುವಿನ ಅನುಗ್ರಹದಿಂದನೇ ಆಗಿದೆ. ನಾವು ಜೀವನದಲ್ಲಿ ನಾವ್ ಏನ್ ಕಲಿಬೇಕು ಅಂತ ಹೇಳಿದ್ರೆ, ನಾವು ಅಂಧರಾಗಿರ್ಬಾರ್ದು, ಅಹಂಕಾರಗಳಿರ್ಬಾರ್ದು ನಮ್ಮಲ್ಲಿ, ನಾವು ದುರ್ಯೋಧನರಾಗ್ಬಾರ್ದು, ಭೀಷ್ಮ ಅಂತ ಪ್ರತಿಜ್ಞೆಗಳನ್ನು ಕೂಡ ನಾವು ತಗೊಳ್ಬಾರ್ದು. ನಮ್ಮ ಭವಿಷ್ಯತ್ತಿಗೆ, ಫ್ಯೂಚರ್ಗೆ ಹಾಳು ಮಾಡುವಂತ ಯಾವುದೇ ಒಂದು ಸನ್ನಿವೇಶಗಳನ್ನ ನಾವು, ಪರಿಣಾಮದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಅದಕ್ಕೆಲ್ಲ ಮಾರ್ಗದರ್ಶನ ಕೊಡುವಂತವ್ರು ಯಾರು? ಗುರು. ಕೃಷ್ಣನ ರೂಪದಲ್ಲಿ ನಾವು ಗುರುವನ್ನ ನಾವು ಯಾರಾದ್ರೂ ಕೂಡ ನಾವು ಗುರುವನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅವಾಗ ನಾವೇನಾಗತ್ತೆ ಅಂತ ಹೇಳಿದ್ರೆ, ಎಮೋಷನಲ್ ಆಗಿ ನಾವು ಫೂಲ್ ಆಗ್ಬಾರ್ದು. ಗಾಂಧಾರಿಯ ತರ ನಾವು ಕೂಡ ಅಂಧರಾಗಿರ್ಬಾರ್ದು, ಭೀಷ್ಮನ್ ತರ ನಾವಿರ್ಬಾರ್ದು. ಸಮರ್ಪಣೆ ಭಾವ, ಶರಣಾಗತಿ ಇರ್ಬೇಕು. ಆ ಗುರುವಿನಲ್ಲಿ ನಾವು ಏನ್ ಹೇಳಿದ್ರೋ ಫೈನಲ್ ಅದೇ. ಆ ಶರಣಾಗತಿ, ಈಗ ಅರ್ಜುನನ ನೋಡಿದ್ರೆ ಅವನಲ್ಲಿ ಎಷ್ಟು ಶರಣಾಗತಿ ಇತ್ತು, ಎಷ್ಟು ಸಮರ್ಪಣೆ ಭಾವ, ಎಷ್ಟು ಕೌಶಲ್ಯ ಇತ್ತು, ಶ್ರದ್ಧೆ ಇತ್ತು, ಭಕ್ತಿ ಇತ್ತು. ಅವ್ನು ಮಾಡುವಂತ ಕೆಲಸದಲ್ಲಿ ಎಷ್ಟು ಸರ್ವಶ್ರೇಷ್ಠತನ ಇತ್ತು ಅವನ ಕೆಲಸಗಳಲ್ಲಿ. ಅಂತವ್ರ ಜೊತೆಗೇನೆ ಅಂತವ್ರ ಜೊತೆಗೇನೆ ಪರಮಾತ್ಮ ಇರ್ತಾನೆ. ಆ ಪರಮಾತ್ಮನ ಅನುಗ್ರಹ ಎಲ್ಲರಿಗೂ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ಆ ಗುರು ತತ್ವವನ್ನ, ಆ ಗುರುವನ್ನ ನಾವು ಮಾರ್ಗದರ್ಶನವನ್ನ ತಗೊಂಡು ಸಮರ್ಪಣಾ ಭಾವದಿಂದ, ಶ್ರದ್ಧೆಯಿಂದ,
ಶರಣಾಗತಿಯಿಂದ ನಮ್ಗೆ ಏನ್ ಬಂದಿದೆಯೋ ಆ ಪಾತ್ರಗಳನ್ನ ನಾವು ಮಾಡ್ಬೇಕು. ಆಗ ನಮ್ಮಲ್ಲಿ ಆ ಉನ್ನತವಾದಂತ ಒಂದು ಸ್ಥಿತಿ ನಮ್ಗೆ ಬದಲಾವಣೆಗಳಾಗುತ್ತೆ. ಸೊ ಹಾಗಾಗಿ 1-2 ನಿಮಿಷ ನಾನಿವಾಗ ಒಂದು ಸಾಂಗ್ ಅನ್ನ ಪ್ಲೇ ಮಾಡ್ತೀನಿ. ಎಲ್ಲರೂ ಕೂಡ